ಸಾಮೂಹಿಕ ಮತ ಪರಿಷ್ಕರಣೆ ವಿಪಕ್ಷಗಳ ಆಕ್ರೋಶದ ಗೊಂದಲದ ಮಧ್ಯೆ ಕೇಂದ್ರ ಸಚಿವ ಎಚ್ಡಿಕೆ ಮನೆಯಲ್ಲಿ ಎಸ್ಐಆರ್ ಮತ ಪರಿಷ್ಕರಣೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾದರು. ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆಯಲ್ಲಿ ಎಸ್ಐಆರ್ ಆಯಿತು. ಬಿಡದಿ ಪುರಸಭೆ ಅಧಿಕಾರಿಗಳು ಮತ ಪರಿಷ್ಕರಣೆ ಪ್ರಕ್ರಿಯೆ ಮಾಡಿದ್ರು. ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ, ಸೊಸೆ ರೇವತಿಯ ಮತ ಪರಿಷ್ಕರಣೆ ಮಾಡಿದ್ರು. ಅಧಿಕಾರಿಗಳು ಕೊಟ್ಟ ಅರ್ಜಿನ ಭರ್ತಿ ಮಾಡಿತು ಕುಟುಂಬ. ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಸಾಮೂಹಿಕ ಎಸ್ಐಆರ್ ಮಾಡಲಾಗ್ತಾ ಇದೆ, ಬಾಂಗ್ಲಾ ವಲಸಿಗರ ರಕ್ಷಣೆಯಾಗ್ತಾ ಇದೆ ಅಂತೆಲ್ಲ ಕುಮಾರಸ್ವಾಮಿ ಅವರು ವಿಡಿಯೋ ರಿಲೀಸ್ ಮಾಡಿ ಆರೋಪ ಮಾಡಿದ್ರು. ಈಗಲೂ ಸಾಮೂಹಿಕ ಎಸ್ಐಆರ್ಗಳು ನಡೀತಾ ಇವೆ. ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಎಲ್ಲ ಗೊಂದಲದ ಮಧ್ಯೆ ಕುಟುಂಬದ ಎಸ್ಐಆರ್ ಪ್ರಕ್ರಿಯೆ ಪೂರ್ತಿಯಾಗಿದೆ. ಅಧಿಕಾರಿಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಬಂದರು. ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿ ನಿಖಿಲ್ ಕುಮಾರಸ್ವಾಮಿ ಅವರ ಡೇಟಾ ಕಲೆಕ್ಟ್ ಮಾಡಿಕೊಂಡ್ರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇಡೀ ಕುಟುಂಬ ಭಾಗಿಯಾಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಬಿಡದಿ ಪುರಸಭೆ ಅಧಿಕಾರಿಗಳು ಬಂದು ಮತ ಪರಿಷ್ಕರಣೆ ಪ್ರಕ್ರಿಯೆ ಮುಕ್ತಾಯಗೊಳಿಸಿದ್ರು. ಕುಮಾರಸ್ವಾಮಿ ಅವರ ಕುಟುಂಬದ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಮ್ಮ ಮನೆಯಲ್ಲಿ ನಿಯಮ ಪ್ರಕಾರ ಮತ ಪರಿಷ್ಕರಣೆ ಮಾಡಲಾಗಿದೆ. ಅಧಿಕಾರಿಗಳು ನಿಯಮಾವಳಿ ಪ್ರಕಾರವೇ ಮಾಹಿತಿ ಪಡೆದಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾದ ಮೇಲೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ರಾಜ್ಯದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಎಸ್ಐಆರ್ ಮಾಡಲಾಗ್ತಾ ಇದೆ. ಛತ್ರದಲ್ಲಿ, ಸಂತೆ ಮೈದಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮತಗಳ ಡಿಲೀಟ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು 3-4 ದಿನದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಭೇಟಿ ಮಾಡ್ತೀನಿ. ಬಿಡದಿ ಕೇತಗಾನಹಳ್ಳಿ ನಿವಾಸದಲ್ಲಿ ಎಚ್ಡಿ ಕುಮಾರಸ್ವಾಮಿ ಎಸ್ಐಆರ್ ಪ್ರಕ್ರಿಯೆ ನಂತರ ಪ್ರತಿಕ್ರಿಯಿಸಿದ್ರು. ಜುಲೈ 1ನೇ ತಾರೀಕಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಎಸ್ಐಆರ್ನ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು 2004ರಿಂದ ಕೇತಗಾನಹಳ್ಳಿಯ ಮತದಾನದ ಹಳ್ಳಿನಲ್ಲಿ ನಮ್ಮ ಕುಟುಂಬದ ಮತದಾನ ಚೀಟಿಯಲ್ಲೇನಿದೆ. ಇವತ್ತು ಈ ಒಂದು ಪರಿಷ್ಕರಣೆಯಲ್ಲಿ ನಮ್ಮ ಕುಟುಂಬದ 4 ಮತ ಏನಿದೆ, ಇವತ್ತು ನಾವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇವೆ ಕುಟುಂಬ ಸಮೇತರಾಗಿ. ಇಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದಿದ್ದಾರೆ. ನಿಯಮಾವಳಿಯ ಪ್ರಕಾರ ಇವತ್ತು ಇದಕ್ಕೆ ಒಂದು ಚಾಲನೆ ನಮ್ಮ ಕುಟುಂಬದಿಂದ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ. ಜುಲೈ 1ನೇ ತಾರೀಕಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಎಸ್ಐಆರ್ನ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.